ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ಸ್ಪೆಷಲ್ ಟೆಕ್ನಿಕ್ ಏನು ಗೊತ್ತಾ ಸ್ನೇಹಿತರೆ? ಇವತ್ತೊಂದು ನಾನು ಲವ್ ಅಟ್ರಾಕ್ಷನ್ಗೆ ತುಂಬಾ ವಿಶೇಷವಾಗಿ ಒಂದು ರಿಚುವಲನ್ನು, ಒಂದು ತಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ನೀವು ಶ್ರದ್ಧೆ ಭಕ್ತಿಯಿಂದ, ನಂಬಿಕೆಯಿಂದ ಮಾಡಬೇಕು, ಸರಿನಾ? ಇದರಿಂದ ನಿಮಗೆ ಏನೇನು ಉಪಯೋಗ ಆಗುತ್ತೆ? ನೀವು ದೂರ ಆಗಿರುವಂಥ ವ್ಯಕ್ತಿಗಳು ಮತ್ತು ನೀವು ಹತ್ರ ಸೇರ್ಬೋದು. ನೀವು ನಿಮ್ಮನ್ನು ಕೋಪ ಮಾಡಿಕೊಂಡು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಇರ್ತಾರಲ್ಲ, ಅವರು ನಿಮ್ಮನ್ನು ನೆನ್ಪು ಮಾಡ್ಕೋಬೇಕು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಆ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸನ್ನು ಇದು ಸೆಳೆಯುತ್ತೆ. ನಿಮ್ಮನ್ನು ಬಿಟ್ಟು ಇರೋಕ್ಕಾಗೋದೇ ಇಲ್ಲ, ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಈ ರೀತಿಯಲ್ಲಿ ಅದು ಸೆಳೆತವನ್ನು ಆ ವ್ಯಕ್ತಿಯಲ್ಲಿ ಮೂಡಿಸುತ್ತೆ. ಕೋಪ ಮಾಡಿಕೊಂಡು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಇರುವಂಥ ವ್ಯಕ್ತಿಗಳು ಕೂಡ ನಿಮ್ಮ ಹತ್ರ ವಾಪಸ್ ಬರೋ ಹಾಗೆ ಮಾಡುತ್ತೆ. ನೀವು ಇಷ್ಟಪಡುವಂಥ ವ್ಯಕ್ತಿಗಳು, ಫ್ರೆಂಡ್ಸ್ ಆಗಿರಲಿ, ರಿಲೇಷನ್ಸ್ ಆಗಿರಲಿ, ನೀವು ಪ್ರೀತಿ ಮಾಡೋರಾಗಿರಲಿ, ಯಾರಾದರೂ ನಿಮ್ಮಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆಗಿದ್ದರೆ, ಜಗಳ ಮಾಡಿಕೊಂಡು ದೂರ ಹೋಗಿದ್ರೆ, ಅವರು ನಿಮ್ಮನ್ನು ಮತ್ತೆ ಸೇರೋ ಹಾಗೆ ಮಾಡುತ್ತೆ. ನಿಮ್ಮ ಮಧ್ಯದಲ್ಲಿರುವಂಥ ಬಿರುಕನ್ನು ಇದು ಸರಿ ಮಾಡುತ್ತೆ. ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಯಲ್ಲಿ ಪ್ರೀತಿ, ಮಮತೆ, ಆಕರ್ಷಣೆಯನ್ನು ಇದು ಮೂಡಿಸುತ್ತೆ. ಸ್ನೇಹಿತರೆ, ನಂಬಿಕೆಯಿಂದ ಇದನ್ನು ನೀವು ಮಾಡಿ, ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಕಡೆ ಆಕರ್ಷಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಸ್ನೇಹಿತರೆ, ಇದು ತುಂಬ ಪವರ್ಫುಲ್ ಆಗಿರುವಂಥ ವಿಶೇಷ ಟೆಕ್ನಿಕ್ಕು. ಇದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಎಷ್ಟು ದಿನ ಮಾಡಬೇಕು, ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈ ತಂತ್ರವನ್ನು ಯಾವ ದಿನ ಮಾಡಬೇಕು? ಇದನ್ನು ಪ್ರೀತಿ, ಆಕರ್ಷಣೆ, ಸಂಬಂಧವನ್ನು ಸರಿ ಮಾಡೋದಕ್ಕೆ ನೀವು ಶುಕ್ರವಾರ ಶುರು ಮಾಡಿ, ಅಥವಾ ತಕ್ಷಣದಲ್ಲಿ ರಿಸಲ್ಟ್ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಮಂಗಳವಾರ ಶುರು ಮಾಡಿ, ಸರಿನಾ? ಇದನ್ನು ಯಾವ ಟೈಮಲ್ಲಿ ಮಾಡಬೇಕು? ಇದನ್ನು ರಾತ್ರಿ 9ರಿಂದ 12 ಗಂಟೆಯ ಒಳಗಡೆ ಮಾಡಬೇಕು, ಸರಿನಾ? ನೀವು ಅಮಾವಾಸ್ಯೆ, ಹುಣ್ಣಿಮೆನಲ್ಲೂ ಮಾಡ್ಬೋದು. ಮಾಮೂಲಿ ಹೇಳೋದ್ನಲ್ಲ, ಶುಕ್ರವಾರ, ಮಂಗಳವಾರ ತಪ್ಪದೆ ಮಾಡಿ, ಸರಿನಾ? ಸ್ನೇಹಿತರೆ, ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು, ಸ್ನೇಹಿತರೆ, ಇದಕ್ಕೆ ಒಂದು ಬಿಳಿ ಮೊಟ್ಟೆಯನ್ನು ತಗೊಳ್ಳಿ. ನೀವು ಹೆಸರು ಬರೆಯೋದಕ್ಕೆ ಕೆಂಪು ಪೆನ್ನನ್ನು ತಗೊಳ್ಳಿ. ಜೊತೆಗೆ ಒಂದು ಕೆಂಪು ಬಟ್ಟೆಯನ್ನು ತಗೋಬೇಕು, ಒಂದು ಚಿಕ್ಕ ಬಟ್ಟೆ. ಸ್ನೇಹಿತರೆ, ಇಷ್ಟನ್ನು ರೆಡಿ ಮಾಡ್ಕೊಳ್ಳಿ. ನೀವೇನು ಮಾಡಬೇಕು ಅಂದರೆ, ಅವತ್ತೊಂದು ದಿನ ಶುದ್ಧವಾಗಿ ಸ್ನಾನ ಮಾಡಿ, ರಾತ್ರಿ ನೀವು ನಿಮ್ಮ ಮನಸ್ಸಲ್ಲಿ ಯಾವುದೇ ಥರದ ನೆಗೆಟಿವಿಟಿ ಆಗಲಿ, ಟೆನ್ಷನ್ ಆಗಲಿ, ಹಳೆ ಪಳೆ ಅದು ಇದು ಏನಾದರೂ ತಲೆಯಲ್ಲಿ ಹುಳ ಇದ್ದರೆ ಖಂಡಿತ ಯಾವುದು ಕೂಡ ನಿಮ್ಮ ಮನಸ್ಸಲ್ಲಿ ತಲೆಯಲ್ಲಿ ಇಲ್ಲದೇ ಇರೋ ಹಾಗೆ ನೋಡ್ಕೊಳ್ಳಿ. ನೀವೇನು ಮಾಡಬೇಕು, ಆ ಮೊಟ್ಟೆಯ ಮೇಲೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೆಸರನ್ನು ಬರೀರಿ. ಆ ಮೊಟ್ಟೆ ಸುತ್ತ ನೀವು ಇಷ್ಟಪಡುವಂಥ ವ್ಯಕ್ತಿಯ ಹೆಸರನ್ನು ಎಷ್ಟಾಗುತ್ತೆ ಅಷ್ಟು ಚಿಕ್ಕದಾಗಿ, ಆ ಮೊಟ್ಟೆ ಸೈಜಲ್ಲಿ ಕರೆಕ್ಟಾಗಿ ನೀವು ರೆಡ್ ಪೆನ್ನಲ್ಲಿ ಬರೀರಿ. ಮಾರ್ಕರ್ ಪೆನ್ ತೊಗೊಳ್ಳಿ, ಇಲ್ಲ ಅಂದರೆ ರೆಡ್ ಪೆನ್ ಬರೆಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಮಾರ್ಕರ್ ಪೆನ್ ಯೂಸ್ ಮಾಡಿ. ನೀವು ಆ ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಮೊಟ್ಟೆಯ ಸುತ್ತ ಬರೀರಿ, ಆಯಿತಾ? ಮೊಟ್ಟೆ ಮೇಲ್ಗಡೆ ಬರೀರಿ. ಬರೆದ್ಬಿಟ್ಟು ನೀವೇನು ಮಾಡಬೇಕು, ನೀವು ಆ ಮೊಟ್ಟೆಗೆ ಸ್ವಲ್ಪ ಕುಂಕುಮವನ್ನು ಹಚ್ಚಿ, ನೀವು ಅದನ್ನು ಕೈಯಲ್ಲಿ ಹಿಡ್ಕೊಂಡು, ನಾನೀಗ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಆ ಮಂತ್ರವನ್ನು 21, 51, 108 ಜಾಸ್ತಿ ಹೇಳಿದಷ್ಟು ಜಾಸ್ತಿ ಪವರ್, ಆಯಿತಾ? 108 ಸಲ ನೀವು ಇದನ್ನು ಖಂಡಿತವಾಗ್ಲೂ ಶ್ರದ್ಧೆ, ನಂಬಿಕೆ, ಭಕ್ತಿಯಿಂದ ಹೇಳಬೇಕು. ನೀವು ಯಾವ ವ್ಯಕ್ತಿಯ ಬಗ್ಗೆ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನಿಮ್ಮನ್ನ ಪ್ರೀತಿಯಿಂದ ನೋಡ್ತಾ ಇದ್ದಾರೆ, ಈ ರೀತಿಯಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಕೆಲಸ ಆಗಬೇಕು ಆ ರೀತಿಯಲ್ಲಿ ನೀವು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಕಲ್ಪನೆ ಮಾಡಿಕೊಂಡು ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು 108 ಸಲ ಹೇಳಬೇಕು, ಸರಿನಾ? ಶ್ರದ್ಧೆ, ನಂಬಿಕೆ, ಭಕ್ತಿ, ಆಯಿತಾ? ಭಕ್ತಿಯಿಂದ ನೀವು ಹೇಳಬೇಕು. ಮಂತ್ರ ಹೀಗಿದೆ ಸ್ನೇಹಿತರೆ, ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಂ ಕ್ಲೀಂ 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 3 ಸಲ. ಓಂ ಕ್ಲೀಂ 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 ಆಕರ್ಷಾಯ ಆಕರ್ಷಾಯ ಸ್ವಾಹ. ಓಂ ಕ್ಲೀಂ 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 ಆಕರ್ಷಾಯ ಆಕರ್ಷಾಯ ಸ್ವಾಹ. ಇದನ್ನು ನೀವು 108 ಸಲ ಹೇಳಬೇಕು. ಹೇಳ್ಬೇಕಾದ್ರೆ ಏನು ಮಾಡಬೇಕು, ಕಲ್ಪನೆ ಮಾಡ್ಕೋಬೇಕು, ವಿಜುವಲೈಸೇಷನ್ ಮಾಡಬೇಕು. ಆ ಮೊಟ್ಟೆಯನ್ನು ನೀವೇನು ಮಾಡಬೇಕು, ನೀವು ಬಲಗೈನಲ್ಲಿ ಮೊಟ್ಟೆ ಹಿಡ್ದಿರ್ತೀರ, ಎಡಗೈನಲ್ಲಿ ಮೊಟ್ಟೆಯನ್ನು ಹೀಗೆ ಇಟ್ಕೊಂಡು ನೀವು ಭಕ್ತಿಯಿಂದ 108 ಸಲ ಮಂತ್ರವನ್ನು ಹೇಳಬೇಕು, ಸರಿನಾ? ಅದು ಸೇಫ್ಟಿಗೋಸ್ಕರ ಅಷ್ಟೇ. ಮೊಟ್ಟೆ ಕೆಳಗಡೆ ಬೀಳಬಾರ್ದು, ಮೊಟ್ಟೆಗೇನು ತೊಂದರೆ ಆಗಬಾರ್ದು ಅಂತ ಸೇಫ್ಟಿಗೆ ಹಿಂಗೆ ಇಟ್ಕೊಂಡು ನೀವು ಮಂತ್ರವನ್ನು ಹೇಳಿ, ಆಯಿತಾ? ಮಂತ್ರವನ್ನು 108 ಸಲ ಹೇಳಿದ ಮೇಲೆ ನೀವೇನು ಮಾಡ್ತೀರಾ, ಆ ಮೊಟ್ಟೆಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ, ಆಯಿತಾ? ಸುತ್ತಬಿಟ್ಟು ನೀವು ಮಲ್ಕೊಳ್ಳೋವಂಥ ಜಾಗದ ಕೆಳಗಡೆ ಇಟ್ಬಿಟ್ಟು ಮಲ್ಕೊಳ್ಳಿ. ನೀವು ದಿಂಬಿನ ಕೆಳಗಡೆ, ಹಾಸಿಗೆ ಹತ್ತಿರ, ಎಲ್ಲಾದರೂ ಮಲ್ಕೊಳ್ಳೋ ಜಾಗದ ಹತ್ರ ಇಟ್ಬಿಟ್ಟು ಮಲ್ಕೊಳ್ಳಿ, ಸರಿನಾ? ನೀವು ಮೊಟ್ಟೆನ ತಲೆ ಹತ್ತಿರ ಇಟ್ಕೊಂಡು ಮಲ್ಕೋತೀರ ಅಲ್ವಾ, ಹಾಸಿಗೆ ಹತ್ತಿರ ತಲೆ ಹತ್ತಿರ ಇಟ್ಕೊಂಡು ಮಲ್ಕೊಂಡಾಗ ಆ ಮೊಟ್ಟೆಯಲ್ಲಿರುವಂಥ ಶಕ್ತಿ ಬಿಡುಗಡೆಯಾಗಿ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸನ್ನು
ಕೆಲಸನ ಅದು ಹೋಗಿ ಸೇರುತ್ತೆ. ಸ್ನೇಹಿತರೆ, ಇದನ್ನು ಒಂದು ದಿನ ಇಟ್ಕೊಂಡು ಮಲ್ಕೋಬೇಕು. ಇವತ್ತು ರಾತ್ರಿ ಮಾಡಿರ್ತೀರಾ, ರಾತ್ರಿ ತಲೆ ಹತ್ರ ಇಟ್ಕೊಂಡು ಮಲ್ಕೋತೀರಾ. ಬೆಳಗ್ಗೆ ತೊಗೊಂಡೋಗಿ ಬೆಳಗ್ಗೆ ಸೂರ್ಯೋದಯ ಆದಮೇಲೆ 6 ಗಂಟೆಯಿಂದ 9 ಗಂಟೆ ಒಳಗಡೆ ನೀವೇನು ಮಾಡ್ತೀರಾ, ಆ ಮೊಟ್ಟೆಯನ್ನು ತೊಗೊಂಡೋಗಿ ಯಾರು ನೋಡದೇ ಇರೋ ಥರ, ಅಂದರೆ ಜನ ಓಡಾಡೋ ಜಾಗದಲ್ಲೇ ಆದರೆ ಸೇಫಾಗಿರುವಂಥ ಒಂದು ಮರದ ಕೆಳಗಡೆ ಅದನ್ನು ಇಟ್ಬಿಟ್ಟು ಬರಬೇಕು. ಮೊಟ್ಟೆಯನ್ನು ಇಟ್ಟ ಮೇಲೆ ಹಿಂದೆ ತಿರುಗಿ ನೋಡಬಾರ್ದು, ಸರಿನಾ? ನನ್ನ ಉದ್ದೇಶ ಸಿದ್ಧವಾಗಲಿ ಅಂತ ಮನಸ್ಸಲ್ಲಿ ನೀವು ನಿಮ್ಮ ಕೋರಿಕೆನ ಹೇಳ್ಕೊಂಡು ನೀವು ಆ ಮೊಟ್ಟೆಯನ್ನು ಇಟ್ಟುಬಿಟ್ಟು ತಿರುಗಿ ನೋಡ್ದೇ ನೆಮ್ಮದಿಯಾಗಿ ಶಾಂತಿಯಾಗಿ ಮನೆಗೆ ಬಂದು ಸೇರಬೇಕಾಗುತ್ತೆ. ಸ್ನೇಹಿತರೆ, ಇದನ್ನು ಕಂಪಲ್ಸರಿ ಮಾಡಿ ಪ್ರತಿದಿನ ಎಷ್ಟು ದಿನ ಮಾಡಬೇಕು, ಇದನ್ನು 3 ರಿಂದ ಜಾಸ್ತಿ ಪರಿಣಾಮ ಬರಬೇಕು ಅಂದರೆ, ಜಾಸ್ತಿ ರಿಸಲ್ಟ್ ಬೇಗ ಬರಬೇಕು ಅಂದರೆ 7 ದಿನ ಆಯಿತಾ. ಸಿಕ್ಕಾಪಟ್ಟೆ ನಿಮ್ಮ ಮಧ್ಯದಲ್ಲಿ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇತ್ತು ಅಂದರೆ 11 ದಿನ ಇಲ್ಲ 21 ದಿನ ಮಾಡಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಹೋಗಿ, ಆಯಿತಾ ಸ್ನೇಹಿತರೆ. ಇದನ್ನು ನೀವು ಮಾಡಿದ ಮೇಲೆ 3 ದಿನದಿಂದಲೇ ಆ ವ್ಯಕ್ತಿಯಲ್ಲಿ ಬದಲಾವಣೆಯನ್ನು ನೀವು ನೋಡ್ತೀರಾ, ಸರಿನಾ? ಆ ಬದಲಾವಣೆನ ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಾ. ಸ್ನೇಹಿತರೆ, ಅವರ ನಡವಳಿಕೆಯಲ್ಲಿ ಆ ಬದಲಾವಣೆ ಆಗ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇರುತ್ತೆ. ಖಂಡಿತವಾಗ್ಲೂ ನಂಬಿಕೆಯಿಂದ ಮಾಡಿ. 3 ರಿಂದ 7 ದಿನ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂತ ಅನಿಸಿದ್ರೆ ಖಂಡಿತ ಅದನ್ನ 11 ದಿನ ಮಾಡಿ. ಅದು ತುಂಬ ದೊಡ್ಡ ಸಮಸ್ಯೆ ಇದ್ದರೆ ಮಾತ್ರ ಲಾಂಗ್ ಟೈಮ್ ಮಾಡಿ, ಆಯಿತಾ ಸ್ನೇಹಿತರೆ. ಇದು ತುಂಬಾ ಪವರ್ಫುಲ್ ಆಗಿರುವಂಥ ಇಮ್ಮಿಡಿಯೇಟಾಗಿ ರಿಸಲ್ಟ್ ಬರುವಂಥ ತಂತ್ರ. ಇಮಿಡಿಯೇಟಾಗಿ ರಿಸಲ್ಟ್ ಬರಬೇಕು ಅಂತಂದರೆ ಇದನ್ನು ನೀವು ಪ್ರಯತ್ನ ಮಾಡಿ ನೋಡಿ, ಆಯಿತಾ ಸ್ನೇಹಿತರೆ. ಏನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ. ಮತ್ತು ನಿಮಗೆ ಲೈಫಲ್ಲಿ ಏನಾದರೂ ಸಮಸ್ಯೆ ಪ್ರಾಬ್ಲಮ್ ಇತ್ತು ಅಂತಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಸ್ನೇಹಿತರೆ, ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಏನು ಮಾಡಬೇಕು, ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ತಂತ್ರ ಜೊತೆ, ಮಂತ್ರದ ಜೊತೆ, ವಿಶೇಷ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗೈಸ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.